ಚಾಂಪಿಯನ್ಸ್ ಟ್ರೋಫಿ 2025 ಪಾಕಿಸ್ತಾನದಲ್ಲಿ ಆರ್ಗನೈಸ್ ಆಗಿದೆ. ಕರೆಂಟ್ಲಿ ಆಗಬೇಕು ಈಗ 2025 ಮುಂದಿನ ವರ್ಷ. ಅದಕ್ಕೆ ಕರೆಂಟ್ಲಿ ಇಂಡಿಯಾದಿಂದ ಆಬ್ಜೆಕ್ಷನ್ ಬಂದಿದೆ, ಇಂಡಿಯಾ ಟೀಮ್ ಕಳಿಸಲ್ಲ ಅಂತ. ಅದು ಆಬ್ವಿಯಸ್ ಥಿಂಗೆ. ಸೊ ಅದಕ್ಕೆ ಈಗ ಒಂದು ಸ್ವಲ್ಪ ಟಸಲ್ ನಡೀತಿದೆ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡು, ಇಂಡಿಯಾ ಕ್ರಿಕೆಟ್ ಬೋರ್ಡು, ICC ಮಧ್ಯ. ಸೊ ಇಂಡಿಯಾದ್ದು ಸ್ಟ್ಯಾಂಡು ಅವ್ರ ಪ್ರಕಾರ ಕರೆಕ್ಟ್ ಆಗಿದೆ, ಯಾಕಂದರೆ ಪಾಕಿಸ್ತಾನ್ ಕರೆಂಟ್ಲಿ ಸ್ಟೇಬಲ್ ಇಲ್ಲ. ರೀಸೆಂಟ್ಲಿನೇ ಒಂದು 15 ದಿನದ ಕೆಳಗಡೆನೇ ಅಲ್ಲಿ ಅವ್ರದ್ದು ಮೇಜರ್ ರೀಜನಲ್ಲಿ ಬಾಂಬ್ ಬ್ಲಾಸ್ಟ್ ಬೇರೆ ಆಗಿದೆ, ಆಯಿತಾ. ಸೊ ಅದಕ್ಕೆ ಇಂಡಿಯಾ ಫಸ್ಟ್ ಆಫ್ ಆಲ್ ಇಂಡಿಯಾ ಪಾಕಿಸ್ತಾನಿಗೆ ಕಳಿಸ್ಬಾರ್ದು ಟೀಮ್, ಯಾಕಂದರೆ ನಮ್ಮದು ಅವ್ರದ್ದು ಕನ್ಸಿಡ್ರೇಬಲ್ ಈಗ ತುಂಬ ದಿನ ನಡೀತಿದೆ ಇಶ್ಯೂಸ್ ಎಲ್ಲ. ಆದರೆ ಶಾಂತಿಗೋಸ್ಕರ ಕ್ರಿಕೆಟ್ ಅಂತ ಒಂದು ಯಾರೋ ಪೊಲಿಟಿಷಿಯನ್ ತೆಗೆದಿದ್ದ ಹಳೆ ಕಥೆಯಿಂದ ಇಂಡಿಯಾ ಟೀಮು 1980s ಹೋಗ್ತಾನೇ ಇದೆ ಕ್ರಿಕೆಟ್ ಆಡೋಕ್ಕೆ ಪಾಕಿಸ್ತಾನಕ್ಕೆ. ಅವರು ಇಂಡಿಯಾಗೆ ಬರ್ತಿದ್ದಾರೆ. ಕ್ರಿಕೆಟ್ ಆಡೋದ್ರಿಂದ ಶಾಂತಿ ಸಿಗುತ್ತೆ ಅಂತ ಯಾರು ಹೇಳಿದ್ರೂ ಗೊತ್ತಿಲ್ಲ ನನಗೆ. ಸೊ ಬೇಸಿಕಲಿ ಈಗ ತೊಗೊಂಡಿರೋ ಸ್ಟಾನ್ಸು ಐ ಆಮ್ ವೆರಿ ಹ್ಯಾಪಿ ವಿತ್ ದ್ಯಾಟ್. ಅವ್ರು ಇಂಡಿಯಾ ಕಳಿಸಲ್ಲ ಅಂದಿದ್ದಾರೆ. ಅದಕ್ಕೆ ಪಾಕಿಸ್ತಾನಕ್ಕೆ ಈಗ 2 ಆಪ್ಷನ್ ಕೊಟ್ಟಿದ್ದಾರೆ. ಒಂದು, ಹೈಬ್ರಿಡ್ ಮಾಡಿ, ಅಂದರೆ ಏನು, ಇಂಡಿಯಾ ಆಡೋ ಮ್ಯಾಚಸ್ ಎಲ್ಲ ಔಟ್ಸೈಡ್ ಪಾಕಿಸ್ತಾನ ಇರುತ್ತೆ, ಅಂದರೆ ದುಬೈ ಫಾರ್ ಎಕ್ಸಾಂಪಲ್, ಶಾರ್ಜಾ ಇದರಲ್ಲಿ ಆಡಿಸ್ಬೇಕು ಕೈಂಡ್ ಆಫ್, ಅದನ್ನು ಹೇಳಿದ್ದಾರೆ. ಇಲ್ಲ ಪೂರ್ತಿ ಟೂರ್ನಮೆಂಟ್ನೇ ಸೌತ್ ಆಫ್ರಿಕಾಗೆ ಶಿಫ್ಟ್ ಮಾಡಿಬಿಡೋಣ ಅಂತ, ಟೆನ್ಷನ್ನೇ ಬೇಡ. ಸೊ ಇದು ಕರೆಂಟ್ ನಡೀತಿದೆ ಕಾಂಟ್ರವರ್ಸಿ. ಪಾಕಿಸ್ತಾನ ಅವ್ರು ಹೋಸ್ಟ್ ಮಾಡ್ತಿದಾರ, ಹೋಸ್ಟ್ ಅವ್ರ ಹತ್ರ ದುಡ್ಡಾದ್ರು ಪ್ರಿಂಟಿಂಗ್ ಮಷೀನ್ ಏನಾರು ಇಟ್ಟಾರ ಈಗ ಅದಕ್ಕೆ ಹೊಡೆದಾಡ್ತಿರೋದು ತಾನೇ. ಇಂಡಿಯಾದವ್ರು ಬಂದ್ರೆ ದುಡ್ಡು ಬರುತ್ತೆ ಅವ್ರಿಗೆ, ಅದಕ್ಕೆ ಹೊಡೆದಾಡ್ತಿದ್ದಾರೆ ಅಷ್ಟೇ. ಸ್ಪಾನ್ಸರ್ಸ್ ಹೋಗ್ಬಿಡ್ತಾರೆ, ಬ್ರಾಡ್ಕಾಸ್ಟರ್ಸ್ ಎಲ್ಲ ಹೋಗ್ಬಿಡ್ತಾರೆ ಇಂಡಿಯಾ ಬರ್ಲಿಲ್ಲ ಅಂದ್ರೆ. ಅವ್ರು ಎಲ್ಲೂ ಹೇಳ್ತಿಲ್ಲ ಇಂಡಿಯನ್ ಬಿಟ್ಟು ಬೇರೆ ಟೀಮ್ ರಿಪ್ಲೇಸ್ ಮಾಡ್ತೀವಿ, ನಮ್ ಬೇರೆ ಟೀಮ್ ಬರಲ್ವಾ, ಬೇರೆ ಟೀಮ್ ಕೊಡಿ ಅಂತ ಹೇಳ್ತಿಲ್ಲ. ಆತರ ಮಾಡಿದ್ರೆ ಎಷ್ಟ್ ಜನ ಬರ್ತಾರೆ ನೋಡಕ್ಕೆ? ಬರೋದೇ ತುಂಬಾ ಕಡಿಮೆ. ನಮ್ಗೆ ಕ್ರಿಕೆಟ್ ಅಂದ್ರೆ ಇಂಡಿಯಾದಲ್ಲೇ ಮ್ಯಾಕ್ಸಿಮಮ್ ಮುಚ್ಚಿರೋದು. ಅಲ್ಲ, ಪಾಕಿಸ್ತಾನದಲ್ಲೇ ಫ್ರೀ ಟಿಕೆಟ್ ಕೊಟ್ಟಿದ್ದಾರೆ. ಮೊನ್ನೆ ಟೆಸ್ಟ್ ಮ್ಯಾಚ್ ಅಲ್ಲಿ ಏನೋ ತೋರಿಸ್ತಿದ್ರು, ಫ್ರೀ ಟಿಕೆಟ್ ಕೊಟ್ರೆ ಜನ ಬರ್ತಿಲ್ಲ ಅಲ್ಲಿ ಅಂತದ್ರಲ್ಲಿ. ಯಾರು ಅಟ್ರಾಕ್ಷನ್ ಇಲ್ಲ, ಮೇನ್ ಅಟ್ರಾಕ್ಷನ್ ಇಲ್ಲ. ಹೆಂಗಾಗತ್ತೆ? ಫಸ್ಟ್ ಆಫ್ ಆಲ್ ಬ್ರಾಡ್ಕಾಸ್ಟರ್ಸ್ ಬರಲ್ಲ, ಎಲ್ಲ ದುಡ್ಡೆಲ್ಲ ಹೋಗ್ಬಿಡುತ್ತೆ. ಸೊ ದಟ್ ಈಸ್ ಒನ್ ಪ್ರಾಬ್ಲಮ್. ಸೆಕೆಂಡರಿ, ಇಂಡಿಯಾ ಪಾಕಿಸ್ತಾನ್ಗೆ ಹೋದ್ರು ಇಂಡಿಯನ್ ಆಡಿಯನ್ಸ್ ಯಾರು ಹೋಗಲ್ಲ. ಅಲ್ಲ ಹೋಗಲ್ಲ, ಆದರೂ ಇಂಡಿಯಾ ಪಾಕಿಸ್ತಾನ ಫಸ್ಟ್ ಆಫ್ ಆಲ್ ಹೋಗಲ್ಲ, ಆಯಿತಾ. ಈಗ ರೀಸೆಂಟ್ ಅನೌನ್ಸ್ಮೆಂಟ್ ಪ್ರಕಾರ ಬರೀ ಕ್ರಿಕೆಟ್ ಟೀಮ್ ಅಲ್ಲ, ಕಬಡ್ಡಿ ಟೀಮ್ಗೂ ಹೋಗಕ್ಕೆ ಹೇಳಿಲ್ಲ. ಕಬಡ್ಡಿ ಪಾಕಿಸ್ತಾನ ಆರ್ಗನೈಸ್ ಅದು ಆರ್ಗನೈಸ್ ಆಗಿದೆ. ಕಬಡ್ಡಿದೇನು ಟೂರ್ನಮೆಂಟ್ ಇದೆ, ಇಂಡಿಯಾದವ್ರು ಕಳಿಸಲ್ಲ ಅಂತ ಹೇಳಿದ್ದಾರೆ. ಇದು ಹೋಯ್ತು. ಮಿಕ್ಸ್ ಮಾರ್ಷಲ್ ಆರ್ಟ್ದು ಒಂದು ಇದು ಟೂರ್ನಮೆಂಟ್ ಇದೆ, ಅದಕ್ಕೂ ಕಳಿಸಲ್ಲ ಅಂತ ಹೇಳಿದ್ದಾರೆ. ಸೊ ಸೆಕ್ಯೂರಿಟಿ ಬಿಗ್ ಥ್ರೆಟ್ ಇದೆ ಕರೆಂಟ್ಲಿ, ಯಾಕಂದರೆ ಅಲ್ಲಿ ಬಲೋಚಿಸ್ತಾನ್ದು ಒಂಥರ ಫ್ರೀಡಮ್ ಮೂವ್ಮೆಂಟ್ ಥರ ನಡೀತಿದೆ. ಅವ್ರು ತುಂಬ ಕೆಟ್ಟದಾಗಿ ನಡೆಸಿದ್ದಾರೆ ಪಾಕಿಸ್ತಾನ ಕಡೆಯಿಂದ. ಅವ್ರದ್ದೆಲ್ಲ ಓವರ್ ಆಲ್ ಮಿಲಿಟ್ರಿ ಆಡಳಿತ ಅಲ್ಲ ಪೂರ್ತಿ ಅದರಲ್ಲಿ. ಸೊ ಅಲ್ಲಿ ಇಂಪ್ಯಾಕ್ಟ್ ಆಗಿದೆ. ಸೊ ಅವರು ಫ್ರೀಡಮ್ ಮೂವ್ಮೆಂಟ್ ಥರ ಮಾಡ್ತಿದ್ದಾರೆ. ಪ್ಲಸ್ ಅಫ್ಘಾನಿಸ್ತಾನಿಂದ ತಾಲಿಬಾನ್ದವರು ಬೆನ್ನತ್ಕೊಂಡಿದ್ದಾರೆ. ಸೊ ಎಲ್ಲ ಕಡೆಯಿಂದ ಅವರು ಕಂಟ್ರೋಲ್ ಆಗ್ತಿಲ್ಲ, ಸೆಕ್ಯೂರಿಟಿ ಕಂಟ್ರೋಲ್ ಆಗ್ತಿಲ್ಲ. ಸೊ ಅವ್ರೇನು ಹೇಳ್ತಿದ್ದಾರೆ, ಇಂಗ್ಲೆಂಡ್ ಅವರು ಬಂದು ಆಡೋಗಿದ್ದಾರೆ, ನ್ಯೂಜಿಲೆಂಡ್ ಅವ್ರು ಆಡೋಗಿದ್ದಾರೆ, ಆಸ್ಟ್ರೇಲಿಯಾದವ್ರು ಆಡೋಗಿದ್ದಾರೆ, ಇಂಡಿಯಾ ಏನು ಸ್ಪೆಷಲ್ಲು, ಇವ್ರು ಯಾಕೆ ಬರ್ತಿಲ್ಲ ಅಂತ ಈಗ ರೀಸೆಂಟಾಗಿ ಈಗ 3 ದೇಶದವ್ರು ಬರೋಕ್ಕೆ ಇಂಡಿಯಾಕ್ಕೆ ಇದು ಪಾಕಿಸ್ತಾನಕ್ಕೆ ಬರೋಕ್ಕೆ ಒಪ್ಕೊಂಡಿದ್ದಾರೆ. ಮೇನ್ ಪ್ರಾಬ್ಲಮ್ ಏನಂದರೆ ಇಂಡಿಯಾ ಜೊತೆನೇ ಅವ್ರ ಜಗಳ ಇರೋದು. ಇಂಗ್ಲೆಂಡ್ ಜೊತೆ ಜಗಳ ಇದೆಯಾ? ಇಲ್ಲ. ಆಸ್ಟ್ರೇಲಿಯಾ ಜೊತೆ ಜಗಳ ಇದೆಯಾ? ಇಲ್ಲ. ನ್ಯೂಜಿಲೆಂಡ್ ಜೊತೆ ಜಗಳ ಇದೆ? ಇಲ್ಲ. ಇರೋದೇ ಇಂಡಿಯಾ ಜೊತೆ ಜಗಳ ತಾನೆ. ಮತ್ತು ಇಂಡಿಯಾಗೆ ತಾನೇ ಸೆಕ್ಯೂರಿಟಿ ಥ್ರೆಟ್ ಆಗೋದು, ಅವ್ರಿಗೆ ಯಾಕಾಗುತ್ತೆ? ಆಮೇಲೆ ಉಡಾಯಿಸ್ಬಿಟ್ರೆ ಮತ್ತೆ ಸ್ಟೇಟ್ಮೆಂಟ್ ಇದರಲ್ಲೆಲ್ಲ ಸ್ಟೇಟ್ಮೆಂಟ್ ನೋಡಬೇಕು. ಅವ್ರದ್ದೆಲ್ಲ ಪ್ಲೇಯರ್ಸ್, ಮಾಜಿ ಪ್ಲೇಯರ್ಸ್ ಕೊಟ್ಟಿದ್ದಾನೆ, ಸಾವು ಬದುಕೆಲ್ಲ ದೇವ್ರ ಕೈಲಿರುತ್ತೆ, ಬನ್ನಿ ಗಡಿಸಿ ಇದ್ರೆ ಅಂತ. ನಾನಂದೇನೆ ಈ ಲೆವೆಲ್ ರಿಸ್ಕ್ ತಗೊಂಡು ಕ್ರಿಕೆಟ್ ಆಡೋ ಅವಶ್ಯಕತೆ ಇಲ್ಲ, ಯುದ್ಧಕ್ಕೆ ಹೋಗ್ತಿಲ್ಲ, ನಾವು ಕ್ರಿಕೆಟ್ ಆಡೋಕೆ ಹೋಗ್ತಿದ್ದೀವಿ, ಸುಮ್ಮನೆ ನಮ್ಮ ಪ್ಲೇಯರ್ಸ್ ರಿಸ್ಕ್ ಆಗುತ್ತೆ, ಬೇಡ ಮಾರ್ಯ. ಅದಕ್ಕೆ ಇಂಡಿಯಾ ಟೀಮ್ ಹಿಡಿದು ಕೂತಿದ್ದಾರೆ. ಆ್ಯಂಡ್ ಇಂಡಿಯಾ ICC ಪ್ರೆಸಿಡೆಂಟ್ ಯಾರಂತ ಗೊತ್ತಿದೆ ತಾನೆ? ಇಂಡಿಯಾದ್ದೇ, ಜಯಶಾ. ಸೊ ಯೋಚನೆ ಮಾಡಿ ಈಗ ಡಿಸಿಷನ್ ಯಾರ ಕಡೆ ಆಗುತ್ತೆ. ಒಂದು ಹೈಬ್ರಿಡ್ ಒಪ್ಕೊಳ್ಳೇಬೇಕು, ಆಗಲಿಲ್ಲ. ಸೌತ್ ಆಫ್ರಿಕಾ ಆಲ್ರೆಡಿ ಪ್ರಪೋಸ್ ಮಾಡಾಗಿದೆ. ಸೊ ಇಷ್ಟು ನಡೀತಿರೋ ಲೇಟೆಸ್ಟ್ ಕಾಂಟ್ರವರ್ಸಿ.
ಯಾರು ಹೋಗಲ್ಲ ಬಿಡಿ ಅವ್ರ ದೇಶಕ್ಕೆ. ಇಂಡಿಯಾ ಅಂತೂ ಹೋಗಲ್ಲ 100%. ಇಲ್ಲ ಹೈಬ್ರಿಡ್ ಆಗುತ್ತೆ, ಇಲ್ಲ ಸೌತ್ ಆಫ್ರಿಕಾ ಹೋಗುತ್ತೆ. ನನ್ಗನ್ಸೋ ಪ್ರಕಾರ ಮ್ಯಾಕ್ಸಿಮಮ್ ಸೌತ್ ಆಫ್ರಿಕಾಕ್ಕೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅನಿಸ್ತಾ ಇದೆ. ನನಗೂ ಅದೇ ಇದೆ, ಸೌತ್ ಆಫ್ರಿಕಾ ಹೋದರೆ ಒಳ್ಳೇದು. ಯಾಕಂದರೆ ನಾವು ನೋಡಿದ್ವಲ್ಲ, ಅಲ್ಲೆಲ್ಲ ಪಿಚಸ್ಸು ಚೆನ್ನಾಗಿರ್ತವೆ ಕಂಪೇರ್ ಟು ಒಂಥರ ಈಗ ರೀಸೆಂಟ್ಲಿ ನಡೀತಿದೆಯಲ್ಲ T20 ಟೂರ್ನಮೆಂಟು, ಅಲ್ಲಿ ನೋಡ್ತಿದ್ದೀವಿ. ಸೊ ಇನ್ನೊಂದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ದೆ, ಪಾಕಿಸ್ತಾನಲ್ಲಿ ಕ್ರಿಕೆಟ್ ಗ್ರೌಂಡ್ಗಳು ಕ್ರಿಕೆಟ್ ಆಡದೆ ಹುಲ್ಲೆಲ್ಲ ಇಷ್ಟಿಷ್ಟುದ್ದ ಬೆಳೆದ್ಬಿಟ್ಟು ಇವಾಗ ಕ್ಲೀನ್ ಮಾಡಿದ್ ಅದೋಯ್ತು. ಇವಾಗ ಕ್ಲೀನ್ ಮಾಡ್ತಿದಾರಂತೆ. ಈ ಖರ್ಚು ಮಾಡ್ತಿದಾರಪ್ಪ ಟೂರ್ನಮೆಂಟ್ಗೋಸ್ಕರ, ಎಲ್ಲ ಸ್ಟೇಡಿಯಮ್ಸ್ ಅಪ್ಗ್ರೇಡ್ ಮಾಡಿದ್ದು ಅದಕ್ಕೊಂದು ಅಳ್ತಾ ಇದ್ದಾರೆ. ನಾವು ಅಪ್ಗ್ರೇಡ್ ಮಾಡೋಕೆ ಖರ್ಚು ಮಾಡಿಬಿಟ್ಟಿದ್ದೀವಿ, ನೀವು ಮೂವ್ ಮಾಡಿಬಿಟ್ರೆ ಅದನ್ನ ಯಾರು ಕೊಡ್ತಾರೆ ಅಂತ. ಇದೇ ಪ್ರಾಬ್ಲಮ್ ನೋಡ್ಬೇಕು. ನೋಡಿ. ದೇಶ ಚೆನ್ನಾಗಿದ್ರೆ ಯಾವ ದೇಶ ಆದ್ರೂ ಹೊರಕ್ ಯಾವ್ದಕ್ಕೂ ಹಿಂದ್ ಮುಂದ್ ನೋಡಲ್ಲ. ಮೊದ್ಲು ದೇಶ ಸುಧಾರಣೆ ಮಾಡ್ಕೊಳ್ಳಿ, ಆಮೇಲೆ ಕ್ರಿಕೆಟ್ ನ ಶಾಂತಿಗೋಸ್ಕರ ಅದೆಲ್ಲ ಸೆಕೆಂಡ್ರಿ. ನೀವು ಕರ್ದಿಲ್ಲ ಅಂದ್ರೂ ಬರ್ತಾರೆ ಆಮೇಲೆ. ಏನಿಲ್ಲ, ಅವ್ರಿಗೆ ಇಂಡಿಯಾ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಿಂತ ತಮ್ಮದು ಇಂಪ್ರೂವ್ಮೆಂಟ್ ಹೌದು. ಮಾಡ್ಕೋ, ದೇಶದ ಇಂಪ್ರೂವ್ಮೆಂಟ್ ಕಡೆ ಮಾಡಿದರೆ ಎಲ್ಲೋ ಹೋಗ್ಬಿಡ್ತಿದ್ರು. ಆಬ್ಸೆಸಿವ್ನೆಸ್ ಅಂತಾರಲ್ಲ, ಇಂಡಿಯಾ ಜೊತೆ ಜಗಳದಾಗ ಮಾಡ್ತಾ ಕೂತ್ಕೊಂಡ್ರು. ಡೌನ್ ಹಿಲ್ ನಡೀತಾ ಇದೆ. ಇನ್ನೊಂದು ದಿವಾಳಿ ದೇಶ ಅಂತೂ ಆಗಿದೆ, IMF ಮುಂದೆ ಕೈ ಇಟ್ಕೊಂಡು ಕೂತ್ಕೊಂಡಿದೆ ಆಲ್ರೆಡಿ. ನೋಡೋಣ ಇನ್ನೆಷ್ಟು ದಿನ ಇರುತ್ತೆ ಅನ್ನೋದು. ಆದರೆ ಇಂಡಿಯಾಕ್ಕೆ ಕನ್ಸರ್ನ್ ಇದು. ಇಂಥ ದೇಶಗಳು ಅಕ್ಕಪಕ್ಕ ಇದ್ದರೆ ಇಂಡಿಯಾಕ್ಕೆ ಪ್ರಾಬ್ಲಮ್ ಜಾಸ್ತಿ. ಬಟ್ ಪಾಕಿಸ್ತಾನ್ ಕಂಪೇರ್ ಮಾಡಿದ್ರೆ ಬಾಂಗ್ಲಾದೇಶ್ ಇದರಲ್ಲಿ ಓಕೆ. ಓಕೆ, ಆದರೆ ಈಗಲೂ ಅಲ್ಲೂ ಆಯ್ತಲ್ಲ ಈಗೆಲ್ಲ ರಾಮಾಯಣ ಆಯ್ತು, ಬಟ್ ಈ ಇಂಡಸ್ಟ್ರೀಸ್ ಅಲ್ಲೆಲ್ಲ ಸ್ವಲ್ಪ ಬೆಟ್ರು ಇನ್ವೆಸ್ಟ್ ಮಾಡಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಎಲ್ಲ ಜಾಸ್ತಿ ಆಗ್ತಿದೆ ಅಲ್ಲಿಂದ. ಆಗ್ತಿದೆ. ಆದರೆ ಪಾಕಿಸ್ತಾನಾಗೂ ಹಾದಿಲಿ ಈ ವರ್ಷ ಕಾಲಿಟ್ಟಿದ್ದಾರೆ. ವಾಪಸ್ ಬ್ಯಾಕ್ ಟ್ರ್ಯಾಕ್ ಆದರೆ ಪುಣ್ಯ, ಇಲ್ಲಾಂದರೆ ಲೆಫ್ಟಿಗೊಂದು ಪಾಕಿಸ್ತಾನ, ರೈಟಿಗೊಂದು ಪಾಕಿಸ್ತಾನ. ಏನು ಮಾಡ್ತೀಯ, ಅದು ಹಳೆ ಪಾಕಿಸ್ತಾನ ಮೊದ್ಲು ಅಷ್ಟೇ. ಇದ್ದಿದ್ದೆ 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 ಅದು ಲೆಫ್ಟ್ ಪಾಕಿಸ್ತಾನ್ ರೈಟ್ ಪಾಕಿಸ್ತಾನ ಇದ್ದಿದ್ದು. ಈಗ ಅದೇ ವಾಪಸ್ ಆಗುತ್ತೆ ಅಷ್ಟೇ.